ಇದೀಗ ಮತ್ತೊಮ್ಮೆ ಭಾರಿ ತಿರುವು ಪಡೆದಿದೆ. 2023ರ ವಿಧಾನಸಭಾ ಚುನಾವಣೆಯ ಬಳಿಕದಿಂದಲೇ ವಿವಾದ ಆಕ್ಷೇಪಗಳಿಂದ ಸಿಡಿಯುತ್ತಿದ್ದ ಈ ಕ್ಷೇತ್ರದ ರಾಜಕೀಯ ಈಗ ಸುಪ್ರೀಂ ಕೋರ್ಟ್ನ ಆದೇಶದ ಹಿನ್ನೆಲೆಯಲ್ಲಿ ಮತ್ತಷ್ಟು ಕುತೂಹಲ ಮೂಡಿಸಿದೆ. ಕೋಲಾರ ಜಿಲ್ಲೆಯ ಮಾಲೂರು ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಕೆ.ವೈ. ನಂಜೇಗೌಡ ಅವರ ಶಾಸಕ ಸ್ಥಾನವನ್ನ ಹೈಕೋರ್ಟ್ ರದ್ದುಪಡಿಸಿದ್ದರೂ ಸುಪ್ರೀಂ ಕೋರ್ಟ್ ತಾತ್ಕಾಲಿಕ ತಡೆಯನ್ನ ನೀಡಿದ್ದು ನಂಜೇಗೌಡರಿಗೆ ಕ್ಷಣಿಕ ಸಮಾಧಾನ ತಂದಿದೆ. ಆದರೆ ಇದೇ ವೇಳೆ ಮತಗಳ ಮರು ಎಣಿಕೆ ನಡೆಸಲು ಸುಪ್ರೀಂ ಕೋರ್ಟ್ ನೀಡಿರುವ ಸೂಚನೆ ಬಿಜೆಪಿ ಅಭ್ಯರ್ಥಿ ಮಂಜುನಾಥ್ ಗೌಡ ಅವರಿಗೆ ಹೊಸ ಉತ್ಸಾಹ ತುಂಬಿದೆ. ಹೈಕೋರ್ಟ್ ತಮ್ಮ ಶಾಸಕ ಸ್ಥಾನವನ್ನ ರದ್ದುಪಡಿಸುವಂತೆ ನೀಡಿದ್ದ ಆದೇಶದ ಬಗ್ಗೆ ಆಕ್ಷೇಪಣೆ ಸಲ್ಲಿಸಿ ನಂಜೇಗೌಡರು ಸಲ್ಲಿಸಿದ್ದಂತಹ ಮೇಲ್ಮನವಿ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಶಾಸಕ ಸ್ಥಾನವನ್ನ ಮರು ಮತ ಎಣಿಕೆ ನಡೆಯುವವರೆಗೆ ಉಳಿಸಿಕೊಟ್ಟಿದೆ. ಆದರೆ ಹೈಕೋರ್ಟ್ ನೀಡಿದ್ದ ಮರು ಎಣಿಕೆಯ ಆಜ್ಞೆಯನ್ನ ಮುಂದುವರಿಸಿದೆ. ಜೊತೆಗೆ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಚುನಾವಣಾ ಆಯೋಗಕ್ಕೆ ಮರು ಎಣಿಕೆ ಮಾಡಿ ಫಲಿತಾಂಶವನ್ನ ಪ್ರಕಟಿಸಬೇಡಿ, ಅದನ್ನು ಮುಚ್ಚಿದ ಲಕೋಟೆಯಲ್ಲಿ ಕೋರ್ಟ್ಗೆ ಸಲ್ಲಿಸಿ ಎಂದು ತಿಳಿಸಿದೆ. ಅಂದರೆ ಈ ಹೋರಾಟದಲ್ಲಿ ಇಬ್ಬರು ನಾಯಕರಿಗೂ ಇನ್ನೂ ಅವಕಾಶ ಇದೆ. ಗೆಲುವಿನ ನಿಜವಾದ ತೀರ್ಪು ಈಗ ಎಣಿಕೆಯ ಕೋಣೆಯಲ್ಲಿದೆ. ಮಾಲೂರಿನ ರಾಜಕೀಯ ವಾತಾವರಣ ಕಳೆದ 1 ವರ್ಷದಿಂದಲೇ ಆರೋಪ ಮತ್ತು ಅನುಮಾನಗಳಿಂದ ತುಂಬಿದೆ. ಮತ ಎಣಿಕೆಯ ಸಮಯದಲ್ಲಿ ಅಕ್ರಮ ನಡೆದಿದೆ ಎಂಬ ಮಂಜುನಾಥ ಗೌಡರ ಆರೋಪವನ್ನ ಹೈಕೋರ್ಟ್ ಗಂಭೀರವಾಗಿ ಪರಿಗಣಿಸಿ ನಂಜೇಗೌಡರ ಆಯ್ಕೆಯನ್ನ ರದ್ದುಪಡಿಸಿತ್ತು. ಆ ತೀರ್ಪಿನ ಬಳಿಕ ನಂಜೇಗೌಡರು ನ್ಯಾಯ ಸಿಗುತ್ತದೆ ಎಂಬ ನಂಬಿಕೆಯಲ್ಲಿ ಸುಪ್ರೀಂ ಕೋರ್ಟ್ ಬಾಗಿಲನ್ನ ತಟ್ಟಿದರು. ಸದ್ಯಕ್ಕೆ ಅವರ ಶಾಸಕರ ಸ್ಥಾನ ಉಳಿದಂತಾದರೂ ಮರು ಎಣಿಕೆಯ ಸೂಚನೆ ಅವರ ಮನಸ್ಸಿನಲ್ಲಿ ಆತಂಕದ ನೆರಳನ್ನ ಬಿಟ್ಟಿದೆ. ಯಾಕಂದ್ರೆ ಮರು ಎಣಿಕೆಯ ಫಲಿತಾಂಶವೇ ಅವರ ರಾಜಕೀಯ ಭವಿಷ್ಯವನ್ನ ನಿರ್ಧರಿಸಲಿದೆ. ಮಂಜುನಾಥ್ ಗೌಡರು ಈ ಹೋರಾಟದಲ್ಲಿ ನಿರಂತರವಾಗಿ ಸತ್ಯಕ್ಕಾಗಿ ಹೋರಾಟ ಮಾಡ್ತಾ ಇರುವುದಾಗಿ ಹೇಳಿಕೊಂಡಿದ್ದಾರೆ. ಅವರ ವಿಶ್ವಾಸ ಸ್ಪಷ್ಟ. ನಮಗೆ ಕೇವಲ ಮಾರ್ಜಿನ್ ಬಗ್ಗೆ ಅನುಮಾನವಿತ್ತು, ವಿಡಿಯೋಗ್ರಾಫ್ ಕೊಡಲಿಲ್ಲ, ಆರ್ಒ ಅರ್ಜಿಯನ್ನ ಪೆಂಡಿಂಗ್ ಇಟ್ಟರು. ಈಗ ಮರು ಎಣಿಕೆ ನಡೆದರೆ ನಿಜವಾದ ಜನಾಭಿಪ್ರಾಯ ಹೊರಬರುತ್ತೆ ಎನ್ನುವುದು ಅವರ ಮಾತು. ಈ ವಿಶ್ವಾಸಕ್ಕೆ ಮಾಲೂರಿನ ಜನರು ಬೆಂಬಲವನ್ನ ನೀಡುತ್ತಿರುವಂತಿದೆ. ನಂಜೇಗೌಡರ ಸ್ಥಾನ ಅಸಿಂಧು ಅಂತ ಹೈಕೋರ್ಟ್ ಹೇಳಿದಾಗ ಖುಷಿಯಲ್ಲಿದ್ದ ಮಂಜುನಾಥ್ ಗೌಡ ಬೆಂಬಲಿಗರು ಈಗ ಸುಪ್ರೀಂ ಕೋರ್ಟ್ ಆದೇಶದ ಬಳಿಕ ಆಟ ಇನ್ನೂ ಮುಗಿದಿಲ್ಲ ಎನ್ನುವ ವಿಶ್ವಾಸದಲ್ಲಿದ್ದಾರೆ. ಮಾಲೂರು ರಾಜಕೀಯದ ವಿಶಿಷ್ಟತೆ ಏನಂದ್ರೆ ಇಲ್ಲಿ ಇಬ್ಬರು ನಾಯಕರು ತಮ್ಮದೇ ಶೈಲಿಯಲ್ಲಿ ಜನಮೆಚ್ಚುಗೆಯನ್ನ ಗಳಿಸಿದ್ದರು. ಜನರ ನಂಬಿಕೆ ಯಾರ ಕಡೆ ಎಂಬುದು ನಿಜವಾದ ಎಣಿಕೆಯ ಬಳಿಕ ಮಾತ್ರ ಗೊತ್ತಾಗಲಿದೆ. ಸುಪ್ರೀಂ ಕೋರ್ಟ್ ಮತಗಳ ಮರು ಎಣಿಕೆಗೆ ಹಸಿರು ನಿಶಾನೆಯನ್ನ ತೋರಿಸಿರುವುದು ಮಂಜುನಾಥ್ ಗೌಡ ಹೋರಾಟಕ್ಕೆ ನ್ಯಾಯಯುತ ವೇದಿಕೆ ಸಿಕ್ಕಂತಾಗಿದೆ. ಇಡೀ ರಾಜ್ಯದ ದೃಷ್ಟಿ ಇದೀಗ ಮಾಲೂರಿನ ಮೇಲೆ ನೆಟ್ಟಿದೆ. ನಂಜೇಗೌಡರ ಸ್ಥಾನ ಉಳಿಯುತ್ತಾ ಅಂತ ಮಂಜುನಾಥ್ ಗೌಡರಿಗೆ ನ್ಯಾಯ ದೊರೆಯುತ್ತಾ ಅನ್ನೋ ಪ್ರಶ್ನೆಗೆ ಉತ್ತರ ಕೇವಲ ಎಣಿಕೆಯ ಫಲಿತಾಂಶದಲ್ಲಿದೆ. ಆದರೆ ಈಗ ಒಂದು ಸಂಗತಿ ಸ್ಪಷ್ಟ. ಈ ಹೋರಾಟ ಕೇವಲ ಇಬ್ಬರು ನಾಯಕರ ಮಧ್ಯದಲ್ಲ. ಇದು ಮಾಲೂರಿನ ಮತದಾರರ ನಿಜವಾದ ನಿರ್ಣಯಕ್ಕಾಗಿ ನಡೆಯುತ್ತಿರುವ ಸತ್ಯದ ಯುದ್ಧವಾಗಿದೆ. ಈ ಪ್ರಕರಣದ ರಾಜಕೀಯ ಪರಿಣಾಮವು ಚಿಕ್ಕದಾಗಿ ಇರುವುದಿಲ್ಲ. ಇದು ಕಾಂಗ್ರೆಸ್ ಪಕ್ಷಕ್ಕೆ ದೇಶದಾದ್ಯಂತ ಡ್ಯಾಮೇಜ್ ಮಾಡುವ ಸಾಧ್ಯತೆ ಇದೆ. ಕಾಂಗ್ರೆಸ್ ಪಕ್ಷ ಈಗಾಗಲೇ ತನ್ನ ಸ್ಥಾನವನ್ನ ಬಲಪಡಿಸಲು ಯತ್ನಿಸ್ತಾ ಇರುವ ಸಂದರ್ಭದಲ್ಲಿಯೇ ಈ ತೀರ್ಪು ಒಂದು ಹೊಡೆತವಾಗಿದೆ. ನಂಜೇಗೌಡರ ಸ್ಥಾನ ಪ್ರಶ್ನೆಯಡಿಯಲ್ಲಿ ಬಿದ್ದಿರುವುದರಿಂದ ಪಕ್ಷದ ವಿಶ್ವಾಸಾರ್ಹತೆ ಮತ್ತು ಶಕ್ತಿ ಹಾಳಾಗುವ ಸಾಧ್ಯತೆ ಇದೆ. ಇತ್ತ ಬಿಜೆಪಿ ಕಾಂಗ್ರೆಸ್ ವಿರುದ್ಧ ಮತ ಕಳ್ಳತನ ನಡೆದಿತ್ತು ಎಂಬ ಆಕ್ಷೇಪಣೆಗಳನ್ನ ಮತ್ತಷ್ಟು ಜೋರಾಗಿಸಲು ಇದು ಉತ್ತಮ ಅವಕಾಶವನ್ನೇ ಸೃಷ್ಟಿಸಿದೆ. ಮರು ಎಣಿಕೆಯ ಬಳಿಕ ಫಲಿತಾಂಶ ತಿರುಗಿದ್ರೆ ಅದು ಬಿಜೆಪಿಗೆ ಕೇವಲ ಒಂದು ಕ್ಷೇತ್ರದ ಗೆಲುವಲ್ಲ, ಕಾಂಗ್ರೆಸ್ ವಿರುದ್ಧದ ದೊಡ್ಡ ರಾಜಕೀಯ ಅಸ್ತ್ರವಾಗಲಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಹಾಗೆ